ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ದೇವರಿಗೆ ಪ್ರಿಯರಾದ ಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದವರೆಲ್ಲರಿಗೂ ಹೆಚ್ಚೆಚ್ಚಾಗಿ ದೇವರಿಂದ ಅನುಗ್ರಹಿಸೋಣವಾಗಲಿ. ಹೃದಯಂಗಮ ಮಾತು ಎನ್ನುವ ಈ ವಾಕ್ಯದಾನದ ಸರಣಿಯಲ್ಲಿ ಈ ತಿಂಗಳೆಲ್ಲ ನಾವು ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆಯ ಕುರಿತು ಧ್ಯಾನಿಸಿದ್ದೇವೆ. ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆಯ ಕುರಿತು ಧ್ಯಾನಿಸುವುದಕ್ಕೆ ಅದೆಷ್ಟೋ ವಿಷಯಗಳಿವೆ. ನಾವು ಧ್ಯಾನಿಸಿದ್ದು ಕೆಲವು ವಚನಗಳಷ್ಟೇ. ನಾವು ನಾಳಿನಿಂದ ಅಂದರೆ ಮುಂದಿನ ತಿಂಗಳಿನಿಂದ ಏಪ್ರಿಲ್ ತಿಂಗಳು ಪೂರ್ತಿ ನಾವು ಧ್ಯಾನಿಸುವಂಥ ವಿಷಯ ಯೇಸು ಕ್ರಿಸ್ತನ ಶಿಲುಬೆಯ ಶ್ರಮೆಯಿಂದ ಲಾಭ. ಈ ತಿಂಗಳು ನಾವು ಧ್ಯಾನಿಸಿದ್ದು ಯೇಸು ಕ್ರಿಸ್ತನ ಶಿಲುಬೆ ಶ್ರಮೆ. ಆದರೆ ಮುಂದಿನ ತಿಂಗಳಿನಿಂದ ನಾವು ಧ್ಯಾನಿಸುವಂಥದ್ದು ತಿಂಗಳು ಪೂರ್ತಿ ಯೇಸು ಕ್ರಿಸ್ತನ ಶಿಲುಬೆಯಿಂದ ನಮಗೆ ಆದ ಲಾಭಗಳು. ಇದಕ್ಕಾಗಿ ಪ್ರಾರ್ಥಿಸ್ರಿ. ಈ ವಾಕ್ಯಗಳು ನಮ್ಮಲ್ಲಿ ಹೆಚ್ಚೆಚ್ಚಾಗಿ ಕ್ರಿಯೆ ಮಾಡುವಂತೆ ಕರ್ತನವನ್ನು ಬಲಪಡಿಸಲಿ. ಈ ದಿನಕ್ಕೆ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಕೀರ್ತನೆಗಳು 69ನೇ ಅಧ್ಯಾಯ 19, 20, 21 ವಚನಗಳು. ಕೀರ್ತನೆ 69, 19, 20, 21. ನನಗುಂಟಾದ ನಿಂದೆ, ಲಜ್ಜೆ, ಅಪಮಾನ ಇವು ನಿನಗೆ ಗೊತ್ತು. ನನ್ನ ವಿರೋಧಿಗಳು ನಿನಗೆ ಮರೆಯಾಗಿಲ್ಲವಲ್ಲ. ನಿಂದೆಯಿಂದ ಖಿನ್ನನಾಗಿ ಕುಂದಿ ಹೋಗಿದ್ದೇನೆ. ಕರ್ನಾಳುಗಳನ್ನು ನಿರೀಕ್ಷಿಸಿದೆ, ದೊರೆಯಲಿಲ್ಲ. ಸಂತೈಸುವವರನ್ನು ಹಾರೈಸಿದೆ, ಸಿಕ್ಕಲಿಲ್ಲ. ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ಈ ವಾಕ್ಯಗಳನ್ನ ಗ್ರಹಿಸೋದಕ್ಕೆ ದೇವರ ಆತ್ಮನು ನಮ್ಮನ್ನು ಬಲಪಡಿಸಲಿ. ದೇವರ ಆತ್ಮನ ತಾನೇ ನಮಗೆ ಬೋಧಿಸಲಿ. ದೇವರು ನಮ್ಮನ್ನು ತನ್ನ ಜ್ಞಾನವುಳ್ಳ ಆತ್ಮದಿಂದಲೂ ತುಂಬಿಸಿ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಲಿ. ಯೇಸು ಕ್ರಿಸ್ತನ ಕುರಿತಾಗಿ, ಆತನ ಶ್ರಮೆಯ ಕುರಿತಾಗಿಯೂ ಅದರ ಲಾಭಗಳ ಕುರಿತಾಗಿ ದೇವರ ಆತ್ಮನು ದಿನದಿಂದ ದಿನಕ್ಕೆ ನಮಗೆ ಹೆಚ್ಚಾದ ಪರಿಜ್ಞಾನವನ್ನು ಅನುಗ್ರಹಿಸಿ ನಮ್ಮ ನಂಬಿಕೆಯನ್ನು ವೃದ್ಧಿಸಲಿ. ಈ ದಿನ ನಾವು ಧ್ಯಾನಿಸುವಂಥ ಈ ವಾಕ್ಯದ ಭಾಗದಲ್ಲಿ ಇಲ್ಲಿ ದಾವೀದನ ಕೀರ್ತನೆ ಆತನು ಬರೆದಿದ್ದಾನೆ. ಆದರೂ ನಾವು ಈ ಹಿಂದೆ ಧ್ಯಾನಿಸಿದಂತೆ ದಾವೀದನೊಳಗೆ ಇವೆಲ್ಲವೂ ಕ್ರಿಸ್ತನ ನುಡಿಗಳು. ಹಳೆ ಒಡಂಬಡಿಕೆಯ ಭಕ್ತರ ಒಳಗೆ ಕ್ರಿಸ್ತನು ವಿಧ ವಿಧವಾಗಿ ಮಾತನಾಡಿದ್ದಾನೆ. ಇಲ್ಲಿಯೂ ಕ್ರಿಸ್ತನ ನುಡಿ ನೇರವಾಗಿ ನಾವು ಕೇಳಿಸ್ಲಿಕ್ಕಾಗ್ತದೆ. ನನಗುಂಟಾದ ನನ್ನ ವಿರೋಧಿಗಳು, ನನಗೆ ಹೀಗೆ ತನ್ನ ವೈಯಕ್ತಿಕ ಅನುಭವಗಳನ್ನು ಇಲ್ಲಿ ಕ್ರಿಸ್ತನು ಅಂದರೆ ಮುಂದೆ ತನಗೆ ಸಂಭವಿಸಲಿಕ್ಕಿರುವಂಥ ಸಂಗತಿಗಳನ್ನು ಪ್ರವಾದನಾತ್ಮಕವಾಗಿ ಇಲ್ಲಿ ನುಡಿದಿದ್ದಾನೆ. 19ರಲ್ಲಿ ಶಿಲುಬೆಯಲ್ಲಿ ಕ್ರಿಸ್ತನಿಗಾದಂಥ ಎಲ್ಲ ಸಂಗತಿಗಳು, ನನಗುಂಟಾದ ನಿಂದೆ, ಲಜ್ಜೆ, ಅಪಮಾನ ಇದೆಲ್ಲವೂ ತಂದೆಯಾದ ದೇವರಿಗೆ ಗೊತ್ತು ಎಂಬುದಾಗಿ ಯೇಸು ಕ್ರಿಸ್ತನು ಇದನ್ನು ತಂದೆಯಾದ ದೇವರ ಮುಂದೆ ಒಪ್ಪಿಸ್ತಿದ್ದಾನೆ. ಮತ್ತು ನನ್ನ ವಿರೋಧಿಗಳು ನನಗೆ ಮರೆಯಾಗಿಲ್ಲವಲ್ಲ. ಹಾಗಾದರೆ ಯೇಸು ಅನುಭವಿಸಿದ ಎಲ್ಲ ಪಾಡುಗಳಿಗೆ ಎದುರಾಗಿ ನಿಂತ, ವಿರೋಧವಾಗಿ ನಿಂತ ವಿರೋಧಿಯ ಕುರಿತು ಆತನು ಹೇಳ್ತಾನೆ, ಆ ವಿರೋಧಿಯು ತಂದೆಯಾದ ದೇವರಿಗೆ ಮರೆಯಾಗಿಲ್ಲ, ದೇವರಿಗೆ ಮರೆಯಾಗಿಲ್ಲ. ಮತ್ತು 20ನೇ ವಚನದಲ್ಲಿ ನಾವು ಗಮನಿಸುವಂಥ ವಿಷಯ, ಯೇಸು ಕ್ರಿಸ್ತನಿಗೆ ಉಂಟಾದ ವಿಪರೀತ ನಿಂದೆಗಳಿಂದ ಆತನು ಬಹಳವಾಗಿ ಖಿನ್ನನಾಗಿ, ಆತನು ಎಷ್ಟೋ ಮನಸ್ಸಿನಲ್ಲಿ ಕುಗ್ಗಿದವನಾಗಿ ಆತನು ಕುಂದಿ ಹೋದದ್ದನ್ನು ಅಥವಾ ಹೋಗುವುದನ್ನು ಆತನು ಇಲ್ಲಿ ನುಡಿದಿದ್ದಾನೆ. ಆ ವೇಳೆಯಲ್ಲಿ ಆತನು ವಿಪರೀತ ಬಾಧೆಯಲ್ಲಿದ್ದಂಥ, ವೇದನೆಯಲ್ಲಿದ್ದಂಥ ಈ ಸಂದರ್ಭದಲ್ಲಿ ಆತನು ಏನು ಮಾಡಿದ್ದಂತೆ, ಕರ್ನಾಳುಗಳನ್ನು ನಿರೀಕ್ಷಿಸಿದೆ. ಯಾರಾದರೂ ನನಗೆ ಕನಿಕರ ಅನುಕಂಪ ತೋರಿಸ್ತಾರಾ ಎಂಬುದಾಗಿ ಆತನು ನಿರೀಕ್ಷಿಸಿದ್ದಾನೆ. ಅದಕ್ಕೆ ಉತ್ತರ ಹೇಳ್ತಾನೆ, ಕರ್ನಾಳುಗಳನ್ನು ನಿರೀಕ್ಷಿಸದೆ ದೊರೆಯಲಿಲ್ಲ. ಸಂತೈಸುವವರನ್ನು ಹಾರೈಸದೆ, ಯಾರಾದರೂ ನನ್ನನ್ನು ಸಂತೈಸ್ತಾರೋ ಅದನ್ನು ಹಂಬಲಿಸ್ತಾನೆ. ಅದಕ್ಕೆ ಉತ್ತರ ಹೇಳ್ತಾನೆ, ಸಿಕ್ಕಲಿಲ್ಲ. ಬದಲಾಗಿ ಜನರಿಂದ ಆತನಿಗೆ ಏನು ಸಿಕ್ತು? ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿತ ದ್ರಾಕ್ಷಾರಸವನ್ನು ಕೊಟ್ಟರು. ಕಹಿ ಬೇರಿಸಿದ ಪದಾರ್ಥ, ಹುಳಿಯಾದ ದ್ರಾಕ್ಷರಸ, ಇವುಗಳನ್ನು ಯೇಸುವಿಗೆ ಕೊಡ್ತಾರೆ. ವಿಪರೀತ ವೇದನೆಯಲ್ಲಿ ಕಹಿಯಾದ ಅನುಭವ ನಮ್ಮಿಂದ ಆತನಿಗೆ ಸಿಕ್ತು.
ಆತನು ವಿಪರೀತನೊಂದ ಸಂದರ್ಭದಲ್ಲಿ ನಮ್ಮಿಂದ ಆತನಿಗೆ ಹುಳಿಯಾದ ಅನುಭವ ಆತನಿಗೆ ಸಿಕ್ತು. ಪ್ರಿಯರೇ, ಯೇಸು ಇವುಗಳನ್ನು ಅನುಭವಿಸಿದ್ದಾನೆ. ಯೇಸು ನಿಂದೆಯನ್ನು ಅನುಭವಿಸಿದ್ದಾನೆ, ಲಜ್ಜೆಯನ್ನು ಅನುಭವಿಸಿದ್ದಾನೆ, ಅವಮಾನವನ್ನು ಅನುಭವಿಸಿದ್ದಾನೆ, ವಿರೋಧಿಗಳಿಂದ ಬಾಧೆ ಅನುಭವಿಸಿದ್ದಾನೆ. ಆತನು ವಿಪರೀತವಾಗಿ ಎಲ್ಲ ನಿಂದೆಗಳಿಂದ ಖಿನ್ನನಾಗಿ ಕೊಂದಿ ಹೋಗಿದ್ದಾನೆ. ಆತನಿಗೆ ಯಾರೊಬ್ಬರು ಕರ್ನಾಳುಗಳು ಸಿಕ್ಕಲಿಲ್ಲ, ಯಾರೊಬ್ಬರು ಸಂತೈಸುವರು ಸಿಕ್ಕಲಿಲ್ಲ. ಆತನಿಗೆ ದೊರೆತದ್ದು ಕಹಿ ಮತ್ತು ಹುಳಿ. ಹಾಗಾದ್ರೆ ಇದೆಲ್ಲವೂ ಏನು? ಅನೇಕ ಮನುಷ್ಯರು, ಅನೇಕ ಜನರು ಇಂಥದೇ ಬಾಧೆಗಳನ್ನು ಅನುಭವಿಸುವುದನ್ನು ಅರಿತ ದೇವರು ಆತನು ಅವರ ಬಾಧೆ ನನಗಿರಲಿ ಎಂಬುದಾಗಿ ಹೇಳ್ತಾನೆ. ಕಾರಣ ನಾವು ಏಷಾಯ 53ನೇ ಅಧ್ಯಾಯದ 4ನೇ ವಚನದಲ್ಲಿ ಓದ್ತೇವೆ, ಅವನು ಹೊತ್ತ ಹೊರೆಯು ನಮ್ಮ ಸಂಕಟವೇ ಹೌದು. ಆತನು ನಿಜವಾಗಿ ನಮ್ಮ ಸಂಕಟಗಳನ್ನು ಅನುಭವಿಸಿದನು. ಹಾಗಾದರೆ ಯೇಸು ಇಲ್ಲಿ ಅನುಭವಿಸಿದ ಎಲ್ಲ ಸಂಗತಿಗಳು ನಮ್ಮ ಸಂಕಷ್ಟ, ನಮ್ಮ ಸಂಕಟ. ಪ್ರಿಯರೇ, ಒಬ್ಬ ಮನುಷ್ಯನಿಗೆ ಈ ಲೋಕದಲ್ಲಿ ಸಿಕ್ಕುವಂತ ಎಲ್ಲ ಕನಿಷ್ಠ ಸಂಗತಿಗಳು ನನಗಿರಲಿ ಎಂಬುದಾಗಿ ಆತನು ತನ್ನ ಮೇಲೆ ತಕ್ಕೊಂಡಿದ್ದಾನೆ. ದೇವಾದಿದೇವನು, ರಾಜಾದಿರಾಜನು, ಸರ್ವಯುಗಗಳ ಅರಸನು ಭೂಮಿಗೆ ಒಬ್ಬ ನಿರ್ಗತಿಕನಂತೆ ಜನಿಸಿ ಆತನು ಬಂದಿದ್ದಾನೆ. ಒಂದು ಬಡ ಕುಟುಂಬದಲ್ಲಿ ಕಾಣಿಸಿಕೊಂಡಿದ್ದಾನೆ. ಬಟ್ಟೆಯಲ್ಲಿ ಚಿಂದಿ ಬಟ್ಟೆಯನ್ನ ಸುತ್ತಿದ ಒಂದು ಮಗುವಿನಂತೆ ಛತ್ರದಲ್ಲಿ ಸ್ಥಳವಿಲ್ಲದೆ ಗೋದಲೆಯಲ್ಲಿ ಮಲಗಿದವನಾಗಿ ಆತನು ಕಾಣಿಸಿಕೊಂಡಿದ್ದಾನೆ. ಎಲ್ಲರಿಂದ ಆತನು ತಿರಸ್ಕರಿಸಲ್ಪಟ್ಟವನು, ಸ್ವಂತ ಜನರು ಸೇರಿಸಿಕೊಳ್ಳದವನು. ಒಬ್ಬನು ಬಂದು ನಿನ್ನ ಜೊತೆ ನಾನು ಬರ್ತೇನೆ ಎಂಬುದಾಗಿ ಹೇಳುವಾಗ ಆತನು ಹೇಳ್ತಾನೆ, ನರಿಗಳಿಗೆ ಗುದ್ದುಗಳಿವೆ, ಆಕಾಶದ ಪಕ್ಷಿಗಳಿಗೆ ಗೂಡುಗಳಿವೆ, ಆದರೆ ಮನುಷ್ಯ ಕುಮಾರನಿಗೆ ತಲೆ ಇಡುವಷ್ಟು ಸ್ಥಳವಿಲ್ಲ ಎಂಬುದಾಗಿ ಆತನು ಹೇಳಿಕೊಳ್ತಾನೆ. ಹಾಗಾದ್ರೆ ಈ ವಿಧದಲ್ಲಿ ಯೇಸು ಶಿಲುಬೆಯಲ್ಲಿ ಇನ್ನೂ ಪರಿಶ್ರಮ ಪಡುವವನಾಗಿ ಹೋಗಲಿ ಅಂತ ಶ್ರಮೆಯ ಸಂದರ್ಭದಲ್ಲಿ ಅವ್ರು ಯಾರಾದರೂ ಕರುಣೆ ತೋರಿಸ್ತಾರ, ಸಂತೈಸ್ತಾರ? ಸಿಕ್ಕಲಿಲ್ಲ. ಹಾಗಾದ್ರೆ ಮನುಷ್ಯರು ಅನುಭವಿಸುವಂತ ವಿಪರೀತ ಬಾಧೆಗಳು ಅದು ನನಗಿರಲಿ ಎಂಬುದಾಗಿ ತನ್ನ ಮೇಲೆ ಇದನ್ನು ತೆಗೆದುಕೊಂಡಿದ್ದಾನೆ. ಪ್ರೇರೆ, ಒಂದು ವೇಳೆ ನಾವು ಹೀಗೆ ಬಾಧೆಪಟ್ಟ ಯೇಸುವನ್ನು ಈ ದಿನವೂ ನಾವು 21ನೇ ವಚನದ ಪ್ರಕಾರ ಆತನಿಗೆ ನಮ್ಮಿಂದ ಇನ್ನೂ ಕಹಿ ಅನುಭವಗಳನ್ನ, ಇನ್ನೂ ಹುಳಿಯಾದ ಅನುಭವಗಳನ್ನ ಕೊಡ್ತಿರುವುದಾದರೆ ನಾವು ಮಾನಸಾಂತರ ಪಡೋಣ. ಆದರೆ ಅದೇ ಯೇಸು ಈಗ ಈ ದಿನಗಳಲ್ಲಿ ನಮ್ಮನ್ನು ತನ್ನ ಆತ್ಮನ ಮೂಲಕ ಆತನು ನಮ್ಮೊಳಗೆ ಭಕ್ತಿವೃದ್ಧಿಯನ್ನು, ಸಂತೈಸುವಿಕೆಯನ್ನು, ಪ್ರೋತ್ಸಾಹವನ್ನು ಕೊಡುವಂಥ ದೇವರು. ಯಾರ್ಯಾರು ಆತನನ್ನು ನಂಬಿದ್ದಾರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಆತನು ಕೊಟ್ಟು, ಅವರ ಮೇಲೆ ಪವಿತ್ರಾತ್ಮ ವರಗಳನ್ನು ಕೊಟ್ಟು ಅವರು ದೇವರನ್ನ ಪ್ರತಿನಿಧಿಸಿ ಮಾತನಾಡುವಾಗ ಆತನು 1 ಕೊರಿಂಥ 14ನೇ ಅಧ್ಯಾಯ 3ನೇ ವಚನದಲ್ಲಿ ಆತನು ಹೀಗೆ ಹೇಳ್ತಾನೆ, ಪ್ರವಾದಿಸುವನಾದರೂ, ಅಲ್ಲಿ ಬರ್ದದೆ, ಪ್ರವಾದಿಸುವನಾದರೂ ಮನುಷ್ಯರ ಸಂಗಡ ಮಾತಾಡುವವನಾಗಿ ಅವರಿಗೆ ಭಕ್ತಿವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಉಂಟು ಮಾಡುತ್ತಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಈ ದಿನಗಳಲ್ಲಿ ನಮಗೆ ದೇವರಿಂದ ಯಥೇಚ್ಛವಾಗಿ ಭಕ್ತಿವೃದ್ಧಿಯು, ಪ್ರೋತ್ಸಾಹವು, ಸಂತೈಸುವಿಕೆ ಆಗಬೇಕೆಂದು ಈಗ ಆತನು ನಮ್ಮನ್ನು ಆಧರಿಸುವ ಆದರಣಾಕರ್ತನನ್ನು ನಮಗೆ ಅನುಗ್ರಹಿಸಿದ್ದಾನೆ. ಪರಿಶುದ್ಧಾತ್ಮನನ್ನು ಅನುಗ್ರಹಿಸಿದ್ದಾನೆ. ಪವಿತ್ರಾತ್ಮ ಉಳ್ಳ ಜನರು ಮಾತನಾಡುವಾಗ, ಅವರ ಮೂಲಕ ಆತ್ಮನ ವರಗಳು ಕ್ರಿಯೆ ಮಾಡುವಾಗ ಈಗ ನಮಗೆ ಸಂತೈಸುವಿಕೆಯು, ಪ್ರೋತ್ಸಾಹವು ದೊರಕುವಂತೆ ಮಾಡಿದ್ದಾನೆ. ಯೇಸು ಶಿಲುಬೆಯಲ್ಲಿ ಇದನ್ನು ಅನುಭವಿಸಲಿಲ್ಲ, ಆದರೆ ಈಗ ನಮಗೆ ಅದು ದೊರಕುವಂತೆ ಆತನು ಮಾರ್ಗ ತೆರೆದಿದ್ದಾನೆ. ಪ್ರೇರೆ, ನಾವು ಆತನಿಗೆ ಕರುಣೆ ತೋರಲಿಲ್ಲ, ನಾವು ಆತನನ್ನು ಸಂತೈಸಲಿಲ್ಲ. ಆತನ ಶಿಲುಬೆಯಲ್ಲಿ ಬಾಧೆ ಪಡುವಾಗ ನಾವು ಯಾರೂ ಆತನಿಗೆ ಕರುಣಾಳುಗಳಾಗಿ ನಾವು ಕಾಣಲೇ ಇಲ್ಲ. ಆದರೂ ಆತನು ಅದನ್ನು ಮನಸ್ಸಿಗೆ ತೆಗೆದುಕೊಳ್ಳದೆ ನಮ್ಮನ್ನು ಇನ್ನೂ ಕರುಣಿಸುವನಾಗಿ ಈಗ ತನ್ನ ಪವಿತ್ರಾತ್ಮನ ಮೂಲಕ ಸಕಲ ವಿಧದಲ್ಲಿ ಸಂತೈಸುವ ಪವಿತ್ರಾತ್ಮನನ್ನು, ಸಕಲ ವಿಧದಲ್ಲಿ ನಮ್ಮನ್ನು ಸತ್ಯಕ್ಕೆ ನಡೆಸುವ ಸತ್ಯದ ಆತ್ಮನನ್ನು, ಆದರಣಕರ್ತನ ಆತನನ್ನು ಕೊಟ್ಟಿದ್ದಾನೆ. ಆತನನ್ನು, ಈ ಸಂತೈಸುವ ಆತ್ಮನನ್ನು, ಆದರಣಕರ್ತನಾದ ಪವಿತ್ರಾತ್ಮನನ್ನು ಹೊಂದಿಕೊಂಡವರು ಮಾತನಾಡುವಾಗ, ಈಗ ಅವರ ದೇವರ ಆತ್ಮ ನುಡಿಗಳನ್ನ ನುಡಿಯುವಾಗ ಅದನ್ನು ಪಡಕೊಳ್ಳುವವರಿಗೆ ಭಕ್ತಿವೃದ್ಧಿಯು, ಪ್ರೋತ್ಸಾಹವು, ಸಂತೈಸುವಿಕೆ ಆಗಬೇಕೆಂದು ಈಗ ಆತನ ಮಾರ್ಗ ತೆರೆದಿದ್ದಾನೆ. ಪ್ರಿಯರೇ, ನಾವು ಯೇಸುವನ್ನು ಹೇಗೆ ನೋಯಿಸ್ತಿದ್ದೇವೆ ಎಂಬುದಾಗಿ ಅರಿತು ಅಲ್ಲಿ ನಾವು ನಮ್ಮನ್ನು ತಿದ್ದಿಕೊಳ್ಳೋಣ. ಆದರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆಟ್ಟು ನಾವು ಪವಿತ್ರಾತ್ಮ ವರಗಳನ್ನು ಹೊಂದಿ
ನಾವು ಇತರರಿಗೆ ಭಕ್ತಿವೃದ್ಧಿಯನ್ನು ಪ್ರೋತ್ಸಾಹ ಸಂತೈಸುವಿಕೆಯನ್ನು ಕೊಡುವಂಥ ಜನರಾಗುವಂಥ ದೇವರ ಆತ್ಮ ನಮ್ಮನ್ನು ಬಲಪಡಿಸಲಿ. ಪ್ರಾರ್ಥನೆ ಮಾಡೋಣ. ಕರ್ತನಾದ ಯೇಸುವೇ, ನಿನ್ನ ಶಿಲುಬೆಯಲ್ಲಿ ಕರ್ತನೆ ಎಷ್ಟು ವೇದನೆ ಅನುಭವಿಸಿದೆಯಪ್ಪ, ಎಷ್ಟೋ ನಿಂದೆ, ಲಜ್ಜೆ, ಅವಮಾನವನ್ನು ಅನುಭವಿಸಿದಿ. ವಿರೋಧಿಗಳು ನಿನ್ನ ಸುತ್ತುವರೆದಿದ್ರಲ್ಲ ಕರ್ತನೆ, ವಿಪರೀತ ನಿಂದೆಯಿಂದ ನೀನು ಬಹಳವಾಗಿ ಕೊಂದು ಹೋದಿ ಏಸಪ್ಪ. ಅಂಥ ವೇಳೆಯಲ್ಲಿ ನಿನ್ನನ್ನು ಕರುಣಿಸುವವರ ನಿರೀಕ್ಷಿಸಿದೆ, ಆದರೆ ನಿನಗೆ ನಾವು ಯಾರೂ ಕರುಣೆ ತೋರಲೇ ಇಲ್ಲ. ನಿನ್ನನ್ನು ಸಂತೈಸುವವರ ನೀನು ಹಾರೈಸಿದೆ, ಆದರೆ ನಾವು ಯಾರೂ ನಿನಗೆ ಸಂತೈಸುವವರಾಗಿ ಸಿಕ್ಕಲೇ ಇಲ್ಲ. ಬದಲಾಗಿ ಆ ಸಂದರ್ಭದಲ್ಲಿ ನಾವು ನಿನಗೆ ಹುಳಿಯಾದ ಕಹಿಯಾದ ಅನುಭವವನ್ನು ಕೊಟ್ಟವರು. ದಯಮಾಡಿ ನಮ್ಮನ್ನು ಮನ್ನಿಸಿರಿ. ಆದರೆ ಕರ್ತನೆ, ಈಗ ನೀನು ನಿನ್ನಲ್ಲಿ ನಂಬಿಕೆ ಇಟ್ಟವರನ್ನ ನೀನು ಕರುಣಿಸಿ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ನೀನು ಕೊಟ್ಟು ಅವರ ಮೇಲೆ ನಿನ್ನ ಆತ್ಮನ ಸುರಿಸಿದಿ. ನಿನ್ನ ಆತ್ಮನನ್ನು ಹೊಂದಿದವರು ಅಪ್ಪ, ದೇವರಾತ್ಮ ಪ್ರೇರಿತವಾದ ನುಡಿಗಳನ್ನ ನಿನ್ನ ಜನರೆದುರು ಮಾತನಾಡುವಾಗ ಈಗ ಅವರಿಗೂ ನಿನ್ನ ಭಕ್ತಿವೃದ್ಧಿಯನ್ನು, ಪ್ರೋತ್ಸಾಹವನ್ನು, ಸಂತೈಸುವಿಕೆಯನ್ನು ಯಥೇಚ್ಛವಾಗಿ ಕೊಡುವ ದೇವರು. ಸಕಲ ವಿಧದಲ್ಲಿ ಸಂತೈಸುವ ಪವಿತ್ರಾತ್ಮನನ್ನು, ಆದರಣಕರ್ತನನ್ನು ನೀನು ನಮಗೆ ಕೊಟ್ಟಿದೆಯಲ್ಲ. ನಮ್ಮನ್ನು ಸಕಲ ವಿಧದಲ್ಲಿ ಸತ್ಯಕ್ಕೆ ನಡೆಸುವಂಥ ಸತ್ಯದ ಆತ್ಮನನ್ನು ಕೊಟ್ಟಿದೆಯಲ್ಲ. ಅದಕ್ಕಾಗಿ ಸ್ತೋತ್ರ ಕರ್ತನೆ. ಈಗ ನಿನ್ನಿಂದ ನಮಗೆ ದೊರಕುವಂಥ ಈ ಒಂದು ಸಂತೈಸುವಿಕೆ, ಪವಿತ್ರಾತ್ಮನ ನಡೆಸುವಿಕೆ ಹೇರಳವಾಗಿ ಕರ್ತನೆ ನಮಗೆ ದೊರಕಲಿ. ಇದನ್ನು ಅಪೇಕ್ಷಿಸ್ತಿರುವಂಥ ಪ್ರಿಯರಿಗೆ ಇದು ಯಥೇಚ್ಛವಾಗಿ ದೊರಕಲಿ ಕರ್ತನೆ. ಒಬ್ಬೊಬ್ಬ ಪ್ರಜೆಗೂ ಕರ್ತನೆ ಈಗ ಯೇಸು ಕ್ರಿಸ್ತನಲ್ಲಿ ಪವಿತ್ರಾತ್ಮನ ಮೂಲಕ ಸಂತೈಸುವಿಕೆಯು, ಪ್ರೋತ್ಸಾಹವು, ಭಕ್ತಿವೃದ್ಧಿಯು ಕರ್ತನೆ ದೊರಕಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ಕರ್ತನೆಗೆ ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಈ ಪ್ರಾರ್ಥನೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನೆ ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.